ಒಂದು ಪಂಡಿತ್ ಫ್ಯಾಮಿಲಿಯಿಂದ ಬಂದವರು, ನಾವು ಹಿಂದೂಗಳು ಅಂತ ಘೋಷಿಸಿಕೊಂಡಂತ ಒಂದು ಕುಟುಂಬದ ಒಂದು ಕುಡಿಯಾಗಿ ಬಂದಂತ ಇದೇ ಪ್ರಿಯಾಂಕಾ ವಾದ್ರಾ ಒಂದು ಆತ್ಮಾವಲೋಕನವನ್ನ ಶುದ್ಧವಾಗಿ ಮಾಡಿಕೊಳ್ಳುವಂತ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಳ್ಕೊಂಡ್ರು. ನೆಹರು ಕಾಲದಿಂದ ಇವತ್ತಿನವರೆಗಿನ ಕಾಂಗ್ರೆಸ್ಸು ಸಂವಿಧಾನದ ಮೇಲೆ ಅನಾಚಾರ ಮಾಡುವ, ಅತ್ಯಾಚಾರ ಮಾಡುವ, ಅದರ ಮೂಲ ಆಶಯವನ್ನ ಸಂಪೂರ್ಣವಾಗಿ ಕೊಂದು ತೇಗುವಂತ ಅವಕಾಶವನ್ನ ಎಲ್ಲಿಯೂ ಬಿಡಲಿಲ್ಲ ಅನ್ನೋದಕ್ಕೆ ಸಂಪೂರ್ಣ ಚರಿತ್ರೆಯ ದಾಖಲೆಗಳನ್ನು ಕೊಟ್ಟು ಮಾತ್ರ 75 ವರ್ಷದಲ್ಲಿ 56 ವರ್ಷಕ್ಕಿಂತ ಹೆಚ್ಚು ಆಳ್ವಿಕೆಯನ್ನು ಮಾಡಿದಂತ ಇದೇ ಕಾಂಗ್ರೆಸ್ಸು 75ಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನ ಬದಲಾಯಿಸಿದೆ. ಸಂವಿಧಾನದ ಕಗ್ಗೊಲೆ ಮಾಡಿದಂತ ರಕ್ತಸಿಕ್ತ ಕೈ ನೆಹರುನಿಂದ ಆರಂಭ ಆಯಿತು, ಇಂದಿರಾ ಗಾಂಧಿ ಮುಂದುವರಿಸಿದ್ರು, ರಾಜೀವ್ ಗಾಂಧಿ ಅದನ್ನ ಆತ್ಯಂತಿಕ ಹಂತಕ್ಕೆ ತಂದರು. ಈ ಭ್ರಷ್ಟ ಕಾಂಗ್ರೆಸ್ ಈ ದೇಶವನ್ನ ತನ್ನ ಅಧಿಕಾರಕ್ಕಾಗಿ ಯಾವ ರೀತಿ ಬಳಸ್ಕೊಂಡಿದೆ, ಸಂವಿಧಾನವನ್ನ ಯಾವ ರೀತಿ ಚೆಂಡಾಡಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಭಾರತದ ಒಟ್ಟು ಚಿತ್ರ ಅರ್ಥ ಆಗುತ್ತೆ. ಭವಿಷ್ಯಕ್ಕೆ ನಾವು ಏನು ಮಾಡಬೇಕು ಅನ್ನೋದರ ನಿಜವಾದಂಥ ಒಂದು ಚಿತ್ರಣ ನಮ್ಮ ಕಣ್ಣೆದುರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಳಿಗಾಲದ ಅಧಿವೇಶನದಲ್ಲಿ ಸಂವಿಧಾನದ ಮೇಲೆ ಒಂದು ವಿಸ್ತೃತವಾದಂಥ ಚರ್ಚೆ ನಡೀತಾ ಇರುವುದು ಒಂದು ಐತಿಹಾಸಿಕ ಸಂದರ್ಭ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂತಂದರೆ 75 ವರ್ಷ ಸಂವಿಧಾನವನ್ನು ಅಳವಡಿಸಿ ಈ ದೇಶಕ್ಕೆ ಒಂದು ಜನತಂತ್ರ ವ್ಯವಸ್ಥೆಗೆ ತನ್ನದೇ ಆದಂಥ ಒಂದು ಆಕೃತಿ, ಸಂಸ್ಕೃತಿ, ಪರ್ಯಾವರಣ ದಕ್ಕಿದ್ದು. ಅದರ ಜೊತೆಗೆ ಸ್ವತಂತ್ರ ಭಾರತಕ್ಕೆ 75 ವರ್ಷ. 75 ವರ್ಷದಲ್ಲಿ 56ಕ್ಕೂ ಹೆಚ್ಚು ವರ್ಷಗಳನ್ನು ಆಳಿದ್ದು ಒಂದೇ ಪರಿವಾರ, ಅದು ಗಾಂಧಿ ಪರಿವಾರ. ನಕಲಿ ಗಾಂಧಿ ಪರಿವಾರ, ಒರಿಜಿನಲ್ ಗಾಂಧಿ ಪರಿವಾರ ಅಲ್ಲ. ನೆಹರು, ಇಂದಿರಾ, ರಾಜೀವ್, ಹೀಗೆ ಈ ಪರಂಪರೆ ಸಂಪೂರ್ಣವಾಗಿ ಇವತ್ತಿನ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅಥವಾ ಪ್ರಿಯಾಂಕಾ ಗಾಂಧಿಯವರೆಗೆ ಬಂದು ನಿಲ್ತದೆ. ಸಂವಿಧಾನದ ಚರ್ಚೆ, ಸಂವಿಧಾನದ ಆಪತ್ತು, ಸಂವಿಧಾನದ ವಿಪತ್ತು, ಸಂವಿಧಾನದ ಅಮೆಂಡ್ಮೆಂಟು ಇತ್ಯಾದಿ ಪಾರಿಭಾಷಿಕ ಶಬ್ದಗಳನ್ನು ಬಳಸ್ತಾ ಬರುವಾಗ ನೀವು ಈ ಏಕ ಕುಟುಂಬದ ಪರಿವಾರ ರಾಜಕೀಯದ ವಂಶಾಡಳಿತದ ಇಡೀದಾದಂಥ ಚರಿತ್ರೆಯನ್ನು ಕೂಡ ಬೆತ್ತಲುಗೊಳಿಸಬೇಕಾಗತ್ತೆ. ಅದನ್ನು ಪ್ರಧಾನಿ ಮೋದಿಯವರು ತಮ್ಮ ಸುದೀರ್ಘವಾದಂಥ ಸಂಸತ್ತಿನ ಭಾಷಣದಲ್ಲಿ ಅದ್ಭುತವಾಗಿ, ಅನನ್ಯವಾಗಿ ಚರಿತ್ರೆಯನ್ನು ಅನಾವರಣಗೊಳಿಸಿದ್ದಾರೆ. ನಾವು ಯಾವತ್ತೂ ಕೂಡ ವರ್ತಮಾನದಲ್ಲಿ ನಿಂತು ಭವಿಷ್ಯದ ಬಗ್ಗೆ ನಿರೀಕ್ಷೆ ಮಾಡಬಹುದು, ಆದರೆ ವರ್ತಮಾನವನ್ನು ಅರ್ಥ ಮಾಡ್ಕೋಬೇಕು ಅಂತಾದರೆ ನೀವು ಪೂರ್ವವನ್ನು, ನಮ್ಮ ಬೆನ್ನನ್ನು, ಚರಿತ್ರೆಯನ್ನು ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ, ಅರ್ಥ ಮಾಡಿಕೊಳ್ಬೇಕಾಗತ್ತೆ, ಅರಿವಿನ ನಿಕಷಕ್ಕೆ ಒಡ್ಡಬೇಕಾಗತ್ತೆ. ಆ ಕೆಲಸವನ್ನು ಮೋದಿಯವರು ಅತ್ಯಂತ ಪ್ರಬುದ್ಧವಾಗಿ, ಶಕ್ತವಾಗಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ NDA ಕೂಟದ ಯುವ ಎಂಪಿಗಳಿಂದ ಹಿಡಿದು ಅನುಭವಿ ಎಂಪಿಗಳವರೆಗೆ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಒಂದು ಚೌಕಟ್ಟನ್ನು ಇಟ್ಟುಕೊಂಡು ಸಂವಿಧಾನ ರಚನೆಯಿಂದ ಸಂವಿಧಾನದ ಲಾಭ, ಸಂವಿಧಾನದ ಶಕ್ತಿ, ಸಂವಿಧಾನದ ಇಡೀದಾದಂಥ ಒಂದು ಕೊಡುಗೆ, ಅದೆಲ್ಲದರ ಜೊತೆಗೇನೆ ಸಂವಿಧಾನದ ಮೇಲೆ ಆದಂಥ ಪ್ರಹಾರವನ್ನು, ಅತ್ಯಾಚಾರವನ್ನು, ಅನಾಚಾರವನ್ನು ಏಕ ಕುಟುಂಬದ ಒಂದು ಕಾರಣಕ್ಕಾಗಿ ಅದು ಅಧಿಕಾರದ ರಾಜಕಾರಣದ ದುರುಪಯೋಗ ಯಾವ ಮಟ್ಟಕ್ಕೆ ಆಯಿತು ಅನ್ನೋದನ್ನು ಕೂಡ ಅತ್ಯಂತ ಪ್ರಬುದ್ಧವಾಗಿ ಚರ್ಚೆಗೆ ಒಡ್ಡಲಾಗಿದೆ. उस समय के प्रधानमंत्री पंडित नेहरू जी ने मुख्यमंत्रियों को एक चिट्ठी लिखी थी. उस चिट्ठी में उन्होंने लिखा था, नेहरू जी लिखते हैं, अगर संविधान हमारे, आगे नेहरू जी लिखते हैं,
अगर संविधान हमारे रास्ते के बीच में आ जाए, ये नेहरू जी लिख रहे हैं, अगर संविधान हमारे रास्ते के बीच में आ जाए, आगे नेहरू जी कह रहे हैं, तो हर हाल में संविधान में परिवर्तन करना चाहिए। ये नेहरू जी ने मुख्यमंत्रियों को चिट्ठी लिखी। जब देश संविधान के 25 वर्ष पूरे कर रहा था, उसी समय हमारे देश में संविधान को नोच लिया गया, इमरजेंसी आपातकाल लाया गया। ऐसा खून कांग्रेस के मुंह लग गया कि समय समय पर वो संविधान का शिकार करती रही। करीब 6 दशक में 75 बार संविधान बदला गया। कांग्रेस के माथे पर ये जो पाप है ना, वो कभी भी धुलने वाला नहीं है, कभी भी धुलने वाला। यह सब हिंदुस्तान, दुनिया में जब जब लोकतंत्र की चर्चा होगी, कांग्रेस के माथे का ये पाप कभी धुलने वाला। ಇದು ಈ ಹೊತ್ತಿನಲ್ಲಿ ಆಗಬೇಕಾದಂಥ ಕಾರ್ಯವಾಗಿತ್ತು, ಅದು ಆಗಿದೆ. ಯಾಕೆಂತಂದ್ರೆ ಭಾರತ ತನ್ನ ಅಭಿವೃದ್ಧಿಯ ಒಟ್ಟು ಪಥದಲ್ಲಿ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದೆ. 75 ವರ್ಷಗಳಲ್ಲಿ 56 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಈ ದೇಶಕ್ಕೆ ಏನನ್ನ ಕೊಟ್ಟಿದೆ? 10 ವರ್ಷ ಸಮರ್ಥವಾಗಿ ಆಳಿ ಮುಂದೆ 5 ವರ್ಷಕ್ಕೆ ಅಂದರೆ 3ನೇ ಬಾರಿಗೂ ಅಧಿಕಾರಕ್ಕೆ ಬಂದಂಥ ಮೋದಿಯವರ ಒಂದು ಶಕೆ ಯಾವ ರೀತಿಯಲ್ಲಿ ಭಾರತದ ಮೂಲ ಚಹರೆಯನ್ನು ಬದಲಾಯಿಸಿ ಅದು ಒಂದು ಶಕ್ತ ಭಾರತವಾಗಿ, ಸಮೃದ್ಧ ಭಾರತವಾಗಿ, ವಿಶ್ವದ ಗುರು ಭಾರತವಾಗಿ ಹೇಗೆ ಮಾರ್ಪಟ್ಟಿದೆ ಅನ್ನುವಂಥ ಒಂದು ಚರ್ಚೆ ಕೂಡ ಆಗಬೇಕಾದಂಥ ಸಂಕ್ರಮಣದ ಸ್ಥಿತಿ. ಮೋದಿಯವರ ಈ ಪ್ರೌಢ ಮತ್ತು ಅತ್ಯಂತ ಜವಾಬ್ದಾರಿಯುತವಾದಂಥ ಮಾತುಗಳನ್ನು ಮೊದಲ ಬಾರಿಗೆ ಸಂಸತ್ತಿಗೆ ಅಡಿಯಿಟ್ಟಂಥ ಗಾಂಧಿ ಕುಟುಂಬದ ಅಂದರೆ ನೆಹರು ಕುಟುಂಬದ ವಾರಸುದಾರಿಕೆಯನ್ನು ತನ್ನ ಹೆಗಲ ಮೇಲೆ ಏನು ಹೊತ್ತು ಆ ನಿರೀಕ್ಷೆಯಲ್ಲಿ, ಕನಸಿನಲ್ಲಿ ಪಾದವನ್ನು ಹೊಸ ಸಂಸತ್ ಭವನಕ್ಕೆ ಇಟ್ಟಿದ್ರು ಪ್ರಿಯಾಂಕಾ ವಾದ್ರಾ, ಅವರು ಇವತ್ತು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಅಂತಂದರೆ, ಇದೊಂದು ಬೋರಿಂಗ್ ಭಾಷಣ. ನಾವು ಶಾಲೆಯಲ್ಲಿ ಓದುವಾಗ 2 ಪೀರಿಯಡು ಗಣಿತ ಪಾಠವನ್ನು ಇಟ್ಟಾಗ ನಮಗೆ ಯಾವ ರೀತಿ ಬೋರ್ ಆಗ್ತಾ ಇತ್ತೋ ಆ ರೀತಿ ಬೋರ್ ಆಗಿದೆ. ಏನೋ ಹೊಸತು ಸಿಗ್ತದೆ ಪ್ರಧಾನಮಂತ್ರಿಯವರಿಂದ ಅಂತಂದರೆ ನಮಗೆ ಈ ರೀತಿಯ ಒಂದು ಹತಾಶವಾದಂಥ ಭಾಷಣ ಸಭೆಗೆ ದಕ್ಕಿದ್ದು ದೌರ್ಭಾಗ್ಯ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ಸಿನ ಪ್ರೇರಕರು, ಕಾಂಗ್ರೆಸ್ಸನ್ನೇ ವೈಭವೀಕರಿಸುವವರು ಎಡಪಂಥೀಯರು, ಬುದ್ಧಿಜೀವಿಗಳು, ಗಂಜಿ ಗಿರಾಕಿಗಳು, ಬಕೆಟ್ ಗಿರಾಕಿಗಳು, ಇವರೆಲ್ಲರೂ ಪ್ರಿಯಾಂಕಾ ವಾದ್ರಾ ಅವರ ಈ ಹೇಳಿಕೆಯನ್ನು ಅತ್ಯಂತ ಅದ್ಭುತವಾದಂಥ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಪ್ರೊಪಗಾಂಡ ಮಾಡಿದ್ದಾರೆ, ನರೇಟಿವ್ ಅನ್ನು ಸೃಷ್ಟಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. प्रधानमंत्री जी ने एक नई चीज नहीं बोली, वॉर कर दिया पूरी तरह से। मुझे बहुत दशकों बाद ये एहसास हुआ कि मैं वो जो स्कूल में जो मैथ का डबल पीरियड होता था ना, कि मैं उसमें बैठी हूँ। तो मेरे लिए तो एक नया एहसास था। मैंने सोचा था प्रधानमंत्री जी कुछ नया बोलेंगे, कुछ अच्छा बोलेंगे, उनके खोखले 11 संकल्प। अगर भ्रष्टाचार के प्रति 0 टॉलरेंस है तो अडानी पे बहस तो करो। और आपसे बेहतर कौन जानता होगा जुमले से किसको जाना जाता था। आज हम लोगों को 11 जुमलों का संकल्प सुनने को मिला। 15 लाख जुमला था, किसान की आय दोगुनी होगी वो जुमला था, परिवार तंत्र, परिवारवाद, ये सब उन्होंने बोल सकते हैं। बट कांग्रेस was the main strength to fight against the British government. The angle Prime Minister has floated today is not up to the mark. ನಾನು ಒಂದು ಪ್ರಿಯಾಂಕಾ ಗಾಂಧಿಯವರ ಬಗ್ಗೆ ಒಂದು ಅತ್ಯಂತ ಮರುಕದಿಂದ ಕೆಲವು ಮಾತುಗಳನ್ನು ಆಡಿ ಆಮೇಲೆ
ಮೋದಿಯವರು ಹೇಗೆ ಒಂದು ಚಾರಿತ್ರಿಕವಾದಂಥ ಈ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂಥ ಮಾತುಗಳನ್ನು ಆಡಿದರು ಅನ್ನೋದನ್ನು ನಿಮ್ಮೆದುರು ಒಂದು ನಿಕಷಕ್ಕೆ ಒಡ್ಡುವ ಮತ್ತು ಚರ್ಚೆಗೆ ಒಡ್ಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಚರಿತ್ರೆಯಲ್ಲಿ ಕೆಲವು ಆಗಬಾರದ ಘಟನೆಗಳು ಆಗಿ ಹೋಗಿದೆ. ನೆಹರುವಿಂದ ಪ್ರೇರಿತರಾಗಿ ಇವತ್ತಿನವರೆಗಿನ ಕಾಂಗ್ರೆಸ್ಸು ತನ್ನ 136 ವರ್ಷಗಳ ಸ್ವತಂತ್ರ ಭಾರತದ ಒಂದು ಮಹಾ ಸಂಗ್ರಾಮವನ್ನು ಒಳಗೊಂಡು ಐತಿಹಾಸಿಕ ಸಾಧನೆಯ ಬಗ್ಗೆ ಮಾತಾಡುವಂಥ ಇದೇ ಕಾಂಗ್ರೆಸ್ಸು ಈ ದೇಶಕ್ಕೆ ಎಂಥ ಅತ್ಯಾಚಾರವನ್ನು ಮಾಡಿದೆ, ಅನಾಚಾರವನ್ನು ಮಾಡಿದೆ, ಅಧಿಕಾರದ ಕುರ್ಚಿ ಉಳಿಸಿಕೊಳ್ಳುವಿಕೆಗಾಗಿ ಎಂಥ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿದೆ, ಚರಿತ್ರೆಗೆ ಎಂಥ ಒಂದು ದುರಂತದ ಕೊಡುಗೆಗಳನ್ನು ಕೊಟ್ಟು ಹೋಗಿದೆ. ಇವರ ನೇತಾರರು ಅಜ್ಜ, ಅಪ್ಪ, ಮುತ್ತಜ್ಜ ಇವರೆಲ್ಲರೂ ಏನೆಲ್ಲ ಮಾಡಿದ್ದಾರೆ ಅದೆಲ್ಲವೂ ಚರಿತ್ರೆಯಲ್ಲಿ ದಾಖಲಾಗಿದೆ. ಪ್ರಿಯಾಂಕಾ ಗಾಂಧಿ ಅಥವಾ ಪ್ರಿಯಾಂಕಾ ವಾದ್ರಾ ಅವರಿಗೆ ಒಂದು ಅದ್ಭುತವಾದಂಥ ಅವಕಾಶ ಇತ್ತು. ನಮ್ಮ ದೇಶದ ಪರಂಪರೆ ಏನು? ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ನಿಮಗೆ ಆತ್ಮಪರೀಕ್ಷೆಯೂ ಇಲ್ಲ, ಪ್ರಾಯಶ್ಚಿತವೂ ಇಲ್ಲ ಅಂತೆ ಹೇಳಿದಂಥ ಒಂದು ಸನಾತನ ಧರ್ಮದ ಸಂಸ್ಕೃತಿ. ತಾಯಿ ಕ್ರಿಶ್ಚಿಯನ್ ಆಗಿರಬಹುದು, ಆದರೆ ತಂದೆ ಅದು ಸತ್ಯವೋ ಸುಳ್ಳೋ ಆ ಪ್ರಶ್ನೆ ಬೇರೆ. ಒಂದು ಪಂಡಿತ್ ಫ್ಯಾಮಿಲಿಯಿಂದ ಬಂದವರು, ನಾವು ಹಿಂದೂಗಳು ಅಂತ ಘೋಷಿಸಿಕೊಂಡಂಥ ಒಂದು ಕುಟುಂಬದ ಒಂದು ಕುಡಿಯಾಗಿ ಬಂದಂಥ ಇದೇ ಪ್ರಿಯಾಂಕಾ ವಾದ್ರಾ ಒಂದು ಆತ್ಮಾವಲೋಕನವನ್ನು ಶುದ್ಧವಾಗಿ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಳ್ಕೊಂಡ್ರು. ಕಾಂಗ್ರೆಸ್ಸು ಅಥವಾ ತನ್ನ ಅಜ್ಜಿ ಅಥವಾ ತಂದೆ ಅಥವಾ ತಾಯಿ, ಚಿಕ್ಕಪ್ಪ ಇವರೆಲ್ಲರ ಸಾಂದರ್ಭಿಕವಾದಂಥ ತಪ್ಪುಗಳೇನಾಗಿದೆ, ಆ ತಪ್ಪುಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವ, ಆತ್ಮಾವಲೋಕನ ಮಾಡಿಕೊಳ್ಳುವ, ವರ್ತಮಾನಕ್ಕೆ ಸ್ಪಂದಿಸುವ ಒಂದು ಅತಿ ವಿಶಿಷ್ಟವಾದಂಥ ಜನಾನುರಾಗಿಯಾದಂಥ ಸಾಂವಿಧಾನಾತ್ಮಕವಾದಂಥ ಜನತಂತ್ರ ವ್ಯವಸ್ಥೆಗೆ ಹೋಗುವಂಥ ಒಂದು ವಿಚಾರದ ಮಂಥನವನ್ನು, ವಿಚಾರದ ಮಂಡನೆಯನ್ನು ಮಾಡುವಂಥ ಒಂದು ಅದ್ಭುತವಾದಂಥ ಅವಕಾಶ ಇತ್ತು. ಹೊಸ ತಲೆಮಾರಿಗೆ ಸ್ಪಂದಿಸುವ, ಹೊಸ ಒಂದು ಯುಗಕ್ಕೆ ತಾನೊಂದು ಕೊಡುಗೆಯಾಗಿ ಸಲ್ಲಬಹುದಾದಂಥ ಒಂದು ಅನರ್ಘ್ಯ ಅವಕಾಶವನ್ನು ಇಷ್ಟು ಕೀಳಾಗಿ ಬೇಜವಾಬ್ದಾರಿಯಿಂದ ಕೈ ಚೆಲ್ತಾರೆ ಅನ್ನೋದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈಗಾಗಲೇ ಅಣ್ಣ ರಾಹುಲ್ ಗಾಂಧಿಯ ಇಡೀ ಚರಿಷ್ಮಾ ಭಾರತದ ಒಟ್ಟು ರಾಜಕೀಯದಲ್ಲಿ ಏನಾಗಿದೆ ಅನ್ನೋದನ್ನು ಕಣ್ಣಾರೆ ಕಂಡು ಅನುಭವಿಸಿದಂಥ ಒಂದು ಅನುಭವ ಪ್ರಿಯಾಂಕಾ ವಾದ್ರಾ ಅವರಿಗಿತ್ತು. ಅದರ ಜೊತೆಗೆ ಅಜ್ಜಿ ಇಂದಿರಾ ಗಾಂಧಿಯವರ ಹೇರ್ ಸ್ಟೈಲನ್ನು, ನಡಿಗೆಯನ್ನು, ಉಡುಗೆಯನ್ನು, ತೊಡುಗೆಯನ್ನು, ರೂಪವನ್ನು ಇವೆಲ್ಲವನ್ನು ಹೊಂದಿದ್ದಾಳೆ ಅನ್ನುವಂಥ ಒಂದು ಚರಿಷ್ಮಾ ಇತ್ತು. ಒಂದು ಬುದ್ಧಿಗೆ ಒಂದು ಸ್ವಲ್ಪ ಸಾಣೆ ಹಿಡಿಯುವ ಕೆಲಸವನ್ನು ಮಾಡಿ ಭಾರತೀಯ ಒಟ್ಟು ರಾಜಕೀಯ ಸೈದ್ಧಾಂತಿಕ ಮತ್ತು ಪ್ರಾಕ್ಟಿಕಲ್ ಆದಂಥ ಇತಿಹಾಸ ಮತ್ತು ವರ್ತಮಾನ ಭವಿಷ್ಯದ ದೃಷ್ಟಿಯಿಂದ ಈ ಒಂದು 15 ವರ್ಷಗಳ ಈ ಗಡುವಿನಲ್ಲಿ ಏನೆಲ್ಲ ಆಗಿದೆ, ನಮ್ಮ 10 ವರ್ಷಗಳಲ್ಲಿ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಏನಾಗಿದೆ, ನರಸಿಂಹರಾವ್ ಅವರು ಆರ್ಥಿಕ ಉದಾರೀಕರಣ ತಂದದ್ದೇನಾಯಿತು, ಸಂಪರ್ಕ ಸಾಧನದಲ್ಲಿ ತಮ್ಮ ತಂದೆಯವರ ಸಾಧನೆ ಏನು, ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನವನ್ನು ಕಗ್ಗೊಲೆ ಮಾಡದಂಥ ಅಜ್ಜಿಯ ಒಟ್ಟು ಲಿಮಿಟೇಷನ್ಸ್ ಏನು, ಸಾಧನೆ ಏನು, ಬ್ಲೂ ಸ್ಟಾರ್ ಕಾರ್ಯಾಚರಣೆಯ ಅನಿವಾರ್ಯತೆ, ಶಾಂತಿ ಪಡೆಯನ್ನು ಶ್ರೀಲಂಕಾಕ್ಕೆ ಕಳಿಸಿದ ಪ್ರಯುಕ್ತ ಅಜ್ಜಿ ಮತ್ತು ತಂದೆಯವರ ಒಂದು ದಾರುಣವಾದ ಹತ್ಯೆ ಯಾಕಾಯಿತು, ನೆಹರು ಮುತ್ತಜ್ಜನಿಂದ ಹಿಡಿದು ಇಲ್ಲಿಯವರೆಗೆ ಕಾಂಗ್ರೆಸ್ಸಿನಿಂದ ಆದಂಥ ಲಾಭ ಏನು, ನಷ್ಟ ಏನು ಮತ್ತು ಅದು ಭವಿಷ್ಯಕ್ಕೆ ಕೊಟ್ಟದ್ದೇನು, ಈ ರೀತಿಯ ಒಂದು ತೌಲೈಕ್ಯವಾದಂಥ ಅಧ್ಯಯನ ಮಾಡುವಂಥ ಅದ್ಭುತ ಅವಕಾಶವನ್ನು ಪ್ರಿಯಾಂಕಾ ವಾದ್ರಾ ಕಳ್ಕೊಂಡದ್ದಷ್ಟೇ ಅಲ್ಲ, ಅತ್ಯಂತ ಕಳಪೆಯಾಗಿ, ಅಣ್ಣನಕ್ಕಿಂತ ಕಳಪೆಯಾಗಿ ವರ್ತನೆ ಮಾಡುವ ಮೂಲಕ, ಮಾತಾಡುವ ಮೂಲಕ, ಶುಷ್ಕವಾಗುವ ಮೂಲಕ, ಬರಡಾಗುವ ಮೂಲಕ ಇಡೀ ಭಾರತದ ಜನತಂತ್ರ ವ್ಯವಸ್ಥೆಯಲ್ಲಿ ಅದೊಂದು ಅಣ್ಣ ಪಪ್ಪು ಆದರೆ ಇವರು ಪಪ್ಪಿ ಆದರು, ಲಾಲಿ ಪಪ್ಪಿ ಅಂತಲ್ಲ ಪ್ರತಿಕ್ರಿಯಿಸಿದ್ದನ್ನು ನೋಡಿದ್ದೇನೆ. ಇಂಥ ಒಂದು ಅವಕಾಶವನ್ನು ಕಳ್ಕೊಂಡಂಥ ಪ್ರಿಯಾಂಕಾ ವಾದ್ರಾ ಅವರಿಗೆ ಮೋದಿಯವರ ಭಾಷಣ ಹಿಡಿಸುವುದು ಹೇಗೆ, ಆಕರ್ಷಕ ಆಗೋದು ಹೇಗೆ,
ಯಾಕೆ ಅಂತಂದರೆ ಮೋದಿಯವರು ನೆಹರು ಕಾಲದಿಂದ ಇವತ್ತಿನವರೆಗಿನ ಕಾಂಗ್ರೆಸ್ಸು ಸಂವಿಧಾನದ ಮೇಲೆ ಅನಾಚಾರ ಮಾಡುವ, ಅತ್ಯಾಚಾರ ಮಾಡುವ, ಅದರ ಮೂಲ ಆಶಯವನ್ನು ಸಂಪೂರ್ಣವಾಗಿ ಕೊಂದು ತೇಗುವಂಥ ಅವಕಾಶವನ್ನು ಎಲ್ಲಿಯೂ ಬಿಡಲಿಲ್ಲ ಅನ್ನೋದಕ್ಕೆ ಸಂಪೂರ್ಣ ಚರಿತ್ರೆಯ ದಾಖಲೆಗಳನ್ನು ಕೊಟ್ಟು ಮಾತಾಡಿದರು. ಇನ್ನೊಂದು ಮಾತನ್ನು ಅದ್ಭುತವಾಗಿ ಹೇಳಿದರು. ಅಟಲ್ ಬಿಹಾರಿ ವಾಜಪೇಯಿಯವರ ಕಾಲದಲ್ಲಿ ಸಂವಿಧಾನದ 50ನೇ ವರ್ಷ ಆಚರಣೆ, ಆ 50 ವರ್ಷದ ಆಚರಣೆಯ ಒಂದು ಸೌಭಾಗ್ಯದ ಹೊತ್ತಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದೆ. ಆ ಸಂದರ್ಭದಲ್ಲಿ ಸಂವಿಧಾನದ ಹೊತ್ತಗೆಯನ್ನು ನೋಡಿ, ರೋಮಾಂಚನ ಆಗ್ತಾ ಇದೆ ನನಗೆ ಅವರ ಮಾತನ್ನು ಕೇಳಿದಾಗ. ಸಂವಿಧಾನದ ಹೊತ್ತಗೆಯನ್ನು ಆನೆಯ ಮೇಲೆ ಅಂಬಾರಿ ಇಟ್ಟು ಅದರ ಮೇಲೆ ಮೆರವಣಿಗೆ ಮಾಡುವ ಮೂಲಕ 50 ವರ್ಷದ ಆಚರಣೆ ಮಾಡಿದೆವು. ಆ ಹೊತ್ತಿನಲ್ಲಿ ಮುಖ್ಯಮಂತ್ರಿಯಾಗಿ ನಾನು ಆನೆಯ ಕಾಲಿನ ಅಡಿಯಲ್ಲಿ ನನ್ನ ಒಂದು ಪಾದದ ಮೂಲಕ, ನಡಿಗೆಯ ಮೂಲಕ ಅದನ್ನು ಆಚರಿಸುವಂಥ ಒಂದು ಸೌಭಾಗ್ಯ ನನ್ನದಾಗಿತ್ತು. ಸಂವಿಧಾನವನ್ನು ತಲೆಯ ಮೇಲೆ ಹೊತ್ತು ಸಾಕ್ತೇವೆ ನಾವು, ಸಂವಿಧಾನವನ್ನು ಕಾಲಡಿಗೆ ಹಾಕುವ ಕೆಲಸ ನಾವು ಮಾಡಲಿಲ್ಲ. ಆದರೆ ಅದನ್ನು ನೆಹರು ಮಾಡಿದರು, ಇಂದಿರಾ ಗಾಂಧಿ ಮಾಡಿದರು, ರಾಜೀವ್ ಗಾಂಧಿ ಮಾಡಿದರು. और अध्यक्ष जी, जब देश संविधान का 50 वर्ष मना रहा था और जब 50 वर्ष की पूर्णाहुति हुई तो ये मेरा भी सौभाग्य था कि मुझे भी संविधान की प्रक्रिया से मुख्यमंत्री बनने का अवसर मिल गया। और मैं जब मुख्यमंत्री था उसी कार्यकाल में संविधान के 60 साल हुए और तब मैंने तय किया था मुख्यमंत्री के नाते कि हम गुजरात में संविधान के 60 साल मनाएंगे। और इतिहास में पहली बार ऐसा हुआ है जब संविधान के ग्रंथ को हाथी पर बनाई हुई अंबाड़ी में रखा गया उस विशेष व्यवस्था में रखा गया। हाथी पर संविधान की यात्रा निकल, संविधान गौरव यात्रा निकाली गई और राज्य का मुख्यमंत्री उस संविधान के नीचे हाथी के बगल में पैदल चल रहा था और देश को संविधान का महात्मा समझाने का सांकेतिक प्रयास कर रहा था। ये सौभाग्य भी मुझे प्राप्त हुआ था क्योंकि ಇದೇ ನೆಹರು ಒಂದು ರಾಷ್ಟ್ರದ ಪ್ರಧಾನಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಏನನ್ನ ಬರೀತಾರೆ? ಒಂದು ಸಂದರ್ಭ ಅಂತ ಬಂದರೆ ನಮ್ಮ ಒಟ್ಟು ಆಡಳಿತಾತ್ಮಕವಾದ ದಾರಿಯಲ್ಲಿ ಸಂವಿಧಾನ ನಮಗೆ ಅಡ್ಡವಾಗಿ ಬರುತ್ತೆ ಅಂತಾದರೆ ಸಂವಿಧಾನವನ್ನು ಮೀರಿ ನಡೆಯಬೇಕಾದಂಥ ಯಾವುದೇ ಎಟ್ ಎನಿ ಕಾಸ್ಟ್ ನಾವು ಅದನ್ನು ಮಾಡತಕ್ಕದ್ದು ಮಾಡಬೇಕಾಗತ್ತೆ. ಇದರ ಇರಾದೆ ಏನು, ಉದ್ದೇಶ ಏನು? 75 ವರ್ಷದಲ್ಲಿ 56 ವರ್ಷಕ್ಕಿಂತ ಹೆಚ್ಚು ಆಳ್ವಿಕೆಯನ್ನು ಮಾಡಿದಂಥ ಇದೇ ಕಾಂಗ್ರೆಸ್ಸು 75ಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾಯಿಸಿದೆ. ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದದ್ದು ಮತ್ತು ಸಂವಿಧಾನವನ್ನು ಬದಲಾಯಿಸಿದ್ದು ಮೋದಿ ಸರ್ಕಾರ ಅಲ್ಲ, NDA ಸರ್ಕಾರ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಅಲ್ಲ. 50ನೇ ವರ್ಷವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ನ ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಸಂವಿಧಾನದ ಒಂದು 50ನೇ ವರ್ಷದ ಆಚರಣೆಯನ್ನು ಮಾಡಿದರು. ಜನಸಂಘ ಇರ್ಬೋದು, RSS ಇರ್ಬೋದು, BJP ಇರ್ಬೋದು, ಸಂವಿಧಾನಕ್ಕೆ ಎಂಥ ಮೌಲ್ಯವನ್ನು, ಮಹತ್ವವನ್ನು ಕೊಟ್ಟಿದೆ ಅನ್ನೋದನ್ನು ಚರಿತ್ರಾರ್ಹವಾಗಿ ದಾಖಲಾಗುವಂಥ ಸಂದರ್ಭ ಇದು. ಅದೇ ನೀವೇನು ಮಾಡಿದಿರಿ? ಕಾರ್ಯಾಂಗವನ್ನು ನುಂಗಿದಿರಿ, ನ್ಯಾಯಾಂಗವನ್ನು ನುಂಗಿದಿರಿ. 70ರ ದಶಕದಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಸುಪ್ರೀಂ ಕೋರ್ಟು ಕೆಲವು ಜಡ್ಜ್ಮೆಂಟ್ಗಳನ್ನು ಕೊಟ್ಟ ಕಾರಣಕ್ಕಾಗಿ ಇಡೀ ನ್ಯಾಯಾಲಯದ ಸ್ವಾತಂತ್ರ್ಯದ ರೆಕ್ಕೆಗಳನ್ನೇ ಕತ್ತರಿಸಿದ್ರಿ. MP ಪದವಿಯಿಂದ ಹಿಡಿದು ಚುನಾವಣೆಯ ಅಕ್ರಮದ ಕಾರಣಕ್ಕಾಗಿ ನೀವು MP ಪದವಿಯನ್ನು ತ್ಯಜಿಸಬೇಕು ಅಂತ ಹೇಳಿದಾಗ ಎಮರ್ಜೆನ್ಸಿಯನ್ನು ಹೇರಿದ್ರಿ. ಜನಸಂತ್ರ ವ್ಯವಸ್ಥೆಯನ್ನು ಅಡ್ಡಗತ್ರಿಯಲ್ಲಿ ಹಾಕಿದ್ರಿ. ಸಂವಿಧಾನದ ಕಗ್ಗೊಲೆ ಮಾಡಿದಂಥ ರಕ್ತಸಿಕ್ತ ಕೈ ನೆಹರುನಿಂದ ಆರಂಭ ಆಯಿತು. ಇಂದಿರಾ ಗಾಂಧಿ ಮುಂದುವರಿಸಿದರು. ರಾಜೀವ್ ಗಾಂಧಿ ಅದನ್ನು
ಆತ್ಯಂತಿಕ ಹಂತಕ್ಕೆ ತಂದರು. ಇಡೀ ಕಾಂಗ್ರೆಸ್ಸು ಎಲ್ಲೆಲ್ಲಿ ಸಂವಿಧಾನವನ್ನು ಅಪಭ್ರಂಶಗೊಳಿಸಲಿಕ್ಕೆ ಸಾಧ್ಯ ಇದೆಯೋ, ಅಬಲಗೊಳಿಸಲಿಕ್ಕೆ ಸಾಧ್ಯ ಇದೆಯೋ, ಅದನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಆ ಎಲ್ಲ ಅವಕಾಶಗಳನ್ನು ಅತ್ಯಂತ ಕರಾರುವಕ್ಕಾಗಿ ಹೇಗೆ ಬಳಸ್ಕೊಂಡಿದೆ ಅನ್ನೋದನ್ನು ಮೋದಿಯವರು ವಿವರಣಾತ್ಮಕವಾಗಿ ಹೇಳಿದರು. ಸಂವಿಧಾನ ಅನ್ನೋದು ನಿಮ್ಮ ಆಡಳಿತಾತ್ಮಕ ವ್ಯವಸ್ಥೆಗೆ ಎಲ್ಲಿ ಅದು ಕುತ್ತಾಗಿ ಅಡ್ಡಗಾಲಾಗಿ ಪರಿಣಮಿಸ್ತದೋ ಅವತ್ತೆಲ್ಲ ಸಂವಿಧಾನವನ್ನು ಮೆಟ್ಟಿ ನಡೆದದ್ದಿದ್ರೆ ಅದು ಕಾಂಗ್ರೆಸ್ ಹೊರತು ಬೇರೆ ಯಾವ ಪಕ್ಷವೂ ಅಲ್ಲ, ಬೇರೆ ಯಾವ ಆಡಳಿತವೂ ಅಲ್ಲ. ಇದನ್ನು ಮೋದಿಯವರು ಪ್ರಾಸಂಗಿಕವಾಗಿ ಅಲ್ಲ, ಕರಾರುವಕ್ಕಾಗಿ ಹೇಳಿದರು. ಅಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂಥ, ಈ ಸಂವಿಧಾನದ ಬಗ್ಗೆ ಪತ್ರ ಬರೆದಂಥ ನೆಹರುವಿನ ಈ ನಡೆಯನ್ನು ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಗಿನ ಸಭಾಪತಿಗಳು ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ತ್ರಿಪಲಾನಿ, ಹೀಗೆ ಮುಂತಾದ ಹಿರಿಯ ಕಾಂಗ್ರೆಸ್ಸಿಗರೇ ಇದನ್ನು ಕಟುವಾಗಿ ವಿರೋಧಿಸಿದ್ದನ್ನು ಕೂಡ ದಾಖಲೆ ಮಾಡಿದರು. ಹೇಗೆ ನಿಮಗೆ ರುಚಿಸಲಿಕ್ಕೆ ಸಾಧ್ಯ? ಹೇಗೆ ನಿಮಗೆ ಹಿಡಿಸಲಿಕ್ಕೆ ಸಾಧ್ಯ? ನ್ಯಾಯಾಂಗವನ್ನು ಕಸದ ಬುಟ್ಟಿಯ ಹಾಗೆ ನಡೆಸ್ಕೊಂಡಂಥ ಇಂದಿರಾ ಗಾಂಧಿಯ ಇಡೀ ರಾಜಕೀಯ ಜೀವನದ ನಡೆಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಇವತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಮೋದಿಯವರ ಭಾಷಣ ಹಿಡಿಸದೇ ಇರುವುದಕ್ಕೆ ಕಾರಣವೇ ಈ ಸಂವಿಧಾನವನ್ನು ನಿರಂತರವಾಗಿ ಶಿಕಾರಿ ಮಾಡದಂಥ, ಬೇಟೆಯಾಡದಂಥ, ತಮ್ಮ ಕುರ್ಚಿಯ ಭದ್ರತೆಗಾಗಿ ಸಂವಿಧಾನದ ಒಂದು ಮೇಲೆ ನಡೆಸಿದಂಥ ಈ ದುರಾಕ್ರಮಣವನ್ನು, ಕಾಂಗ್ರೆಸ್ಸಿನ ಆ ಒಂದು ಸಂಸ್ಕೃತಿಯನ್ನು ಕರಾರುವಕ್ಕಾಗಿ ಕಟುವಾಗಿ ಮೋದಿಯವರು ವಿಮರ್ಶೆಗೆ ಒಡ್ಡದಾಗ ನಿಮಗೆ ಇಷ್ಟ ಆಗುವುದಾದರೂ ಹೇಗೆ? ಅದು ಹೇಗೆ ಇಷ್ಟ ಆಗಬೇಕು? ಇಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಿಯ ಸತ್ಯ ಅದು, ಚರಿತ್ರೆಯಲ್ಲಿ ದಾಖಲಾದ ಸತ್ಯ ಅದು. ಮೋದಿಯವರು ಹುಟ್ಟಿಸಿಕೊಂಡು ಹೇಳಿದ್ದಲ್ಲ. ಇವತ್ತು ನೆಹರು ಅವರು ಬರೆದ ಪತ್ರವನ್ನು ಸದನದ ಎದುರು, ಸಂಸತ್ತಿನ ಎದುರು ಓದುವ ಕೆಲಸವನ್ನು ಮಾಡಿದರು. ಇಂದಿರಾ ಗಾಂಧಿಯವರು ಏನು ಮಾಡಿದರು? ಪ್ರಿಯಾಂಕಾ ವಾದ್ರಾ ಅವರೇ ಒಂದು ಮಾತನ್ನು ಹೇಳ್ತೇನೆ ನಿಮಗೆ. ಸಂವಿಧಾನದ ಬಗ್ಗೆ ಇವತ್ತು ಚರ್ಚೆ ಏನಾಗ್ತಾ ಇದೆಯಲ್ಲ, ಮೋದಿಯವರು ಅದನ್ನೇ ಹೇಳಿದರು. ಸಂವಿಧಾನದ ಬಗ್ಗೆ ಮೇಲಿಂದ ಮೇಲೆ ಚರ್ಚೆ ಆಗಬೇಕು, ಮೇಲಿಂದ ಮೇಲೆ ಸಂವಾದ ಆಗಬೇಕು. ಯಾಕೆಂತಂದರೆ ಹೊಸ ತಲೆಮಾರಿಗೆ ಗೊತ್ತಾಗಬೇಕು, ಸಂವಿಧಾನದ ನಿರ್ಮಾತೃರಿಗೆ ಸಂವಿಧಾನವನ್ನು ಕಟ್ಟುವ, ಬರೆಯುವ, ಕೊಟ್ಟ ಒಂದು ಮನಸ್ಸುಗಳ ತಪಸ್ಸಿನ ಆ ಒಂದು ನೆಲೆಗೆ ಅಪಚಾರ ಮಾಡಿದ್ದು ಎಲ್ಲಿ, ಯಾರು, ಹೇಗೆ ಈ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ದುಷ್ಕೃತ್ಯ ಅನ್ನೋದನ್ನು ಹೊಸ ತಲೆಮಾರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸಂವಿಧಾನದ ಬಗ್ಗೆ ನಿರಂತರವಾದ ಚರ್ಚೆ ಆಗಬೇಕು ಅನ್ನೋದನ್ನು ಮೋದಿಯವರು ಅತ್ಯಂತ ಪ್ರಬುದ್ಧವಾಗಿ ಸಂವಿಧಾನವನ್ನು ಕೊಲೆ ಮಾಡಿದಂಥ ಕೊಲೆಪಾತಕರ ಚರಿತ್ರೆಯನ್ನು ಚಾಚೂ ತಪ್ಪದೆ ವ್ಯವಧಾನದಿಂದ ಸುದೀರ್ಘವಾದ ತನ್ನ ಮಾತುಗಳಲ್ಲಿ ಅದನ್ನು ಖಂಡರಿಸಿದ್ರಲ್ಲ. ಆ ಖಂಡರಿಸುವಿಕೆ ಹೇಗೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಇಷ್ಟ ಆಗಬೇಕು ಹೇಳಿ? ಇಂಪಾಸಿಬಲ್. ಒಂದು ಚೂರು ಮತಿ ಇದ್ದಿದ್ದರೆ, ಬುದ್ಧಿ ಇದ್ದಿದ್ದರೆ, ರಾಜಕೀಯದ ವ್ಯವಧಾನ ಇದ್ದಿದ್ದರೆ, ಭಾರತದ ಭವಿಷ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇದ್ದಿದ್ದರೆ, ಇದೇ ಇಂದಿರಾ ಗಾಂಧಿ ನೆಹರುವಿನ ಕುಟುಂಬದ ಈ ಕುಡಿ ಒಂದು ಹಂತದಲ್ಲಾದರೂ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದರು. ಒಮ್ಮೆ ಆತ್ಮವಿಮರ್ಶೆಗೆ ತನ್ನನ್ನು ತಾನು ಒಡ್ಡಿಕೊಂಡದ್ದೇ ಆಗಿದ್ದಿದ್ರೆ ಪ್ರಿಯಾಂಕಾ ವಾದ್ರಾ ಈ ದೇಶದ ಅತ್ಯಂತ ಪ್ರಬುದ್ಧವಾದಂಥ, ಉಜ್ವಲವಾದಂಥ, ನಕ್ಷತ್ರ ಸದೃಶ ರಾಜಕಾರಣಿಯಾಗಿ ಓವರ್ನೈಟ್ ನಮ್ಮ ಎದುರು ಕಾಣಿಸ್ಕೊಳ್ತಾ ಇತ್ತು. ದುರಂತ ಅಂದರೆ ನೆಹರು ಕುಟುಂಬದಿಂದ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು, ನೆಹರು ಕುಟುಂಬದಿಂದ ಏನನ್ನು ನಾವು ಅಪೇಕ್ಷಿಸಬಹುದು, ಅದೇ ಅಪೇಕ್ಷೆಯ, ಅದೇ ನಿರೀಕ್ಷೆಯ, ಅದೇ ಹಳಸು ನಾಣ್ಯಗಳ ಅಣ್ಣ ಇಲ್ಲಿಯವರೆಗೆ ಯಾವುದನ್ನು ಒದರ್ಕೊಂಡು ಬಂದರೋ ಅದನ್ನೇ ಇವರೂ ಪ್ರತಿಯಾಗಿ ಒದರುವ ಮೂಲಕ ಏನನ್ನೂ ಹೊಸತನ್ನು ಕೊಡದೇನೆ ಹಳೆಯ ಅದೇ ನಾಣ್ಯಗಳನ್ನು ಮತ್ತೆ ಉರುಳಿಸುವ ಮೂಲಕ ಪ್ರಿಯಾಂಕಾ ವಾದ್ರಾ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಹುಸಿ ಮಾಡಿದ್ದಷ್ಟೇ ಅಲ್ಲ, ಕಾಂಗ್ರೆಸ್ಸಿನ
ಒಂದು ಭವಿಷ್ಯದ ನೇತಾರಿಕೆಯ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಬೆಂಕಿಗೆ ಒಡ್ಡಿದೆ. ಮೋದಿಯವರ ಭಾಷಣವನ್ನು, ಮೋದಿಯವರ ಪ್ರಧಾನಿಯಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಂಥ ಅವರ ಮಾತುಗಳನ್ನು ಬೋರ್ ಆಯಿತು ಅನ್ನುವಂಥ ಒಂದು ಶಬ್ದದಲ್ಲಿ ಹೇಳ್ತಾರೆ ಅಂತಾದರೆ ಇವರು ಎಂಥ ಸಂಸದೀಯ ಪಟು ಆಗಬಹುದು, ಎಂಥ ರಾಜಕೀಯ ನೇತೃತ್ವವನ್ನು ವಹಿಸಬಹುದು, ಸ್ವತಃ ಮುಳುಗುವ ಹಡಗು ಕಾಂಗ್ರೆಸ್ಸಿಗೆ ಇವರು ಎಂಥ ನಾವಿಕಳಾಗಬಹುದು ಅನ್ನೋದನ್ನು ಇವತ್ತು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮುಖವಾಡವನ್ನು, ಸಂವಿಧಾನ ರಕ್ಷಣೆಯ ಪಥವನ್ನು ಅಥವಾ ಅದರ ಪ್ರತಿಜ್ಞೆಯನ್ನು ಮಾಡಿ ಪಾಕೆಟಲ್ಲಿ ಸಂವಿಧಾನವನ್ನು ಇಟ್ಕೊಂಡು ತಿರುಗಾಡುವಂಥ ಈ ದೇಶದ್ರೋಹಿಗಳನ್ನು, ಪಾಕಿಂಡಗಳನ್ನು ಅಥವಾ ಈ ನರಾಧಮರನ್ನು ಎಷ್ಟರ ಮಟ್ಟಿಗೆ ಇವತ್ತು ಮೋದಿಯವರು ಬೆತ್ತಲುಗೊಳಿಸಿದರು ಅಂತಂದರೆ ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಕರಾರೋಕ್ಕಾದಂಥ ಪ್ರತಿ ಒಂದು ಇನ್ಸಿಡೆಂಟ್ಗಳನ್ನು ಇಟ್ಕೊಂಡು ನ್ಯಾಯಾಂಗವನ್ನು ಹೇಗೆ ಕತ್ತರಿಸಿದ್ರಿ, ಪ್ರಜಾಪ್ರಭುತ್ವವನ್ನು ಹೇಗೆ ಕೊಲೆ ಮಾಡಿದ್ರಿ, ಅಂಥ ಅದ್ಭುತವಾದಂಥ ಅವರೊಂದು ಮಾತು ಹೇಳಿದರು, ನನಗೆ ಯಾವುದೇ ಹಿನ್ನೆಲೆ ಇಲ್ಲ, ನನ್ನಂಥ ನೂರಾರು ಜನ ಇವತ್ತು ಈ ಹುದ್ದೆಗೆ ಬಂದಿದ್ದಾರೆ ಅಂತಾದರೆ ಅಥವಾ ಒಂದು ಪದವಿಗೆ ಬಂದಿದ್ದಾರೆ ಅಂತಾದರೆ, 3ನೇ ಬಾರಿ ನಾನು ಪ್ರಧಾನಿಯಾಗಿದ್ದೇನೆ ಅಂತಾದರೆ ಅದು ಸಂವಿಧಾನದ ಶಕ್ತಿ, ಅದು ಸಂವಿಧಾನದ ಕೊಡುಗೆ, ಅದು ಜನತಂತ್ರ ವ್ಯವಸ್ಥೆಯ ಒಂದು ಅದ್ಭುತವಾದಂಥ ಉಜ್ವಲವಾದಂಥ ಪ್ರತಿಫಲ, ಜನಾಶಯದ ಪ್ರತಿಬಿಂಬ. ಇದನ್ನೇ ಭಾರತದ ಸಂವಿಧಾನ ಮದರ್ಲ್ಯಾಂಡ್ ಆಫ್ ಪ್ರಜಾಪ್ರಭುತ್ವದ ಆಶಯದ್ದು, ಡೆಮಾಕ್ರಸಿ ಅಂತ ಹೇಳಿದ್ದು ಬರೀ ಸುಮ್ಮನೆ ಅಲ್ಲ. ಭಾರತ ಅದನ್ನು ಚಾಚೂ ತಪ್ಪದೇನೆ ಪಾಲಿಸಿದ್ದೇ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ವಿಶ್ವದ ನಂಬರ್ 1 ದೇಶವಾಗಿ ಯಾವತ್ತೂ ಅದು ಉಜ್ವಲವಾಗಿ ಕಾಣಿಸ್ಕೊಳ್ತಾ ಇತ್ತು, ಪ್ರಜ್ವಲಿಸ್ತಾ ಇತ್ತು ಅನ್ನುವಂಥ ಒಂದು ಧಾಟಿಯಲ್ಲಿ ಅದ್ಭುತವಾದಂಥ ಈ ಪರಿವಾರದ ಸಂವಿಧಾನದ ಮೇಲೆ ಆದಂಥ ದಾಳಿಯನ್ನು, ಸಂವಿಧಾನದ ಮೇಲೆ ಆದಂಥ ಒಂದು ಬೇಟೆಯನ್ನು, ಕೊಲೆಯನ್ನು, ಕೊಲೆಗಡಕರನ್ನು, ಆ ರಕ್ತಸಿಕ್ತ ಇತಿಹಾಸವನ್ನು ಹೊಸ ತಲೆಮಾರಿಗೆ ಮೋದಿಯವರು ಇಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ಅದು ನಮ್ಮ ದೇಶದ ಜನರಿಗೆ ಅರ್ಥ ಆಗಬೇಕು. ಮುಖ್ಯವಾಗಿ ಯುವಕರಿಗೆ ಅರ್ಥ ಆಗಬೇಕು, ಯುವತಿಯರಿಗೆ ಅರ್ಥ ಆಗಬೇಕು, ಯುವ ತಲೆಮಾರಿಗೆ ಅರ್ಥ ಆಗಬೇಕು. ಈ ಭ್ರಷ್ಟ ಕಾಂಗ್ರೆಸ್ಸು ಈ ದೇಶವನ್ನು ತನ್ನ ಅಧಿಕಾರಕ್ಕಾಗಿ ಯಾವ ರೀತಿ ಬಳಸ್ಕೊಂಡಿದೆ, ಸಂವಿಧಾನವನ್ನು ಯಾವ ರೀತಿ ಚೆಂಡಾಡಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಭಾರತದ ಒಟ್ಟು ಚಿತ್ರ ಅರ್ಥ ಆಗುತ್ತೆ. ಭವಿಷ್ಯಕ್ಕೆ ನಾವು ಏನು ಮಾಡಬೇಕು ಅನ್ನೋದರ ನಿಜವಾದಂಥ ಒಂದು ಚಿತ್ರಣ ನಮ್ಮ ಕಣ್ಣೆದುರು ಬರುತ್ತೆ. ಪ್ರಿಯಾಂಕಾ ಗಾಂಧಿಯ ಮೇಲಿದ್ದಂಥ ಎಲ್ಲ ಆಶಯ, ನಿರೀಕ್ಷೆ ಇವತ್ತು ಧೂಳಿಪಟ ಆದದ್ದು, ನೀರಿನಲ್ಲಿ ಹೋಮ ಮಾಡಿದಂಥದ್ದಾದದ್ದು ಅದು ಕಾಂಗ್ರೆಸ್ಸಿನ ಅವಸಾನದ ಬಹಳ ದೊಡ್ಡ ಲಕ್ಷಣವೂ ಹೌದು. ಮತ್ತು ಇಡೀ ಈ ಕುಹಕ, ಕುತ್ಸಿತ, ಕುತಂತ್ರದ, ಷಡ್ಯಂತ್ರದ ಆಡಳಿತವನ್ನು ಮಾಡಿ ಭಾರತವನ್ನು ಆಪೋಷಣ ತೆಗೆಸಿಕೊಂಡಂಥ ನೆಹರು ಸಂಸ್ಕೃತಿಯ ಅಂತ್ಯದ ಒಂದು ರಣಕಹಳೆ ಇದು ಅಂತಲೂ ನಾನು ಭಾವಿಸ್ತೇನೆ. ನಮಸ್ತೆ.